ಹೇಗಿದೆ ಸಿನಿಮಾ? ತುಂಬಾ ಚೆನ್ನಾಗಿದೆ ಸರ್. ಏನ್ ಇಷ್ಟ ಆಯ್ತು ಮೇಡಮ್? ನಮ್ಗೆ ಲಾಸ್ಟ್ ಸೀನ್ ಇಷ್ಟ ಆಯ್ತು. ಮತ್ತೆ ಮೊದಲನೇ ಶ್ರುತಿ ಮೇಡಮ್ ಸ್ಟಾರ್ಟಿಂಗ್ ಬರ್ತಾರಲ್ಲ ಅದು ಇಷ್ಟ ಆಯ್ತು, ತುಂಬಾ ಇಷ್ಟ ಆಯ್ತು. ಅವ್ರ ಕ್ಲೈಮ್ಯಾಕ್ಸ್ ಆಕ್ಟಿಂಗ್ ತುಂಬಾ ಚೆನ್ನಾಗಿದೆ. ಚೆನ್ನಾಗಿದೆ ಸರ್. ಲಾಸ್ಟ್ ಸರ್ ಚೆನ್ನಾಗಿದೆ ಸರ್. ನಾಯಕ ನಟ ಹೇಗ್ ಮಾಡಿದ್ದಾರೆ? ಸೂಪರ್ ಆಗಿ ಮಾಡಿದ್ದಾರೆ ಸರ್. ಇನ್ನು ಕನ್ನಡ ಫಿಲ್ಮ್ ಇನ್ನ ಮುಂದುವರ್ಸ್ಬೇಕು, ಬೆಳಿಬೇಕು. ಸ್ಟಾರ್ಟಿಂಗ್ ಅಷ್ಟು ಚೆನ್ನಾಗಿ ಮಾಡಿದ್ದಾರೆ ಸರ್. ಇಷ್ಟ ಆಯ್ತು ಸರ್. ಹೇಗಿದೆ ಸಿನಿಮಾ? ಮೂವಿ ಸಖತ್ತಾಗಿದೆ. ಇಷ್ಟ ಆಯ್ತಾ ನಿಮಗೆ? ಹಾ, ಏನ್ ಇಷ್ಟ ಆಯ್ತು ಸಿನಿಮಾದಲ್ಲಿ? ಲಾಸ್ಟ್ ಇಷ್ಟ ಆಯ್ತು. ಮೂವಿ ಮಾತ್ರ ತುಂಬಾ ಚೆನ್ನಾಗಿದೆ. ಇವನ್ ಹೀರೋ ಹೀರೋಯಿನ್ ಎಲ್ಲ ತುಂಬಾ ಚೆನ್ನಾಗಿ ಮಾಡಿದ್ರು. ಇನ್ನೂ ಬೆಳಿಬೇಕು ಅಂತ ನಮ್ಗೆ ಆಸೆ. ನಮ್ಗೆ ಲಗ್ಗೆರಿಂದ ಬಂದಿರೋದು, ನಾವು ಅಲ್ಲೇ ನಮ್ಗೆ ಹತ್ರ ತುಂಬಾ ದೊಡ್ಡ ಥಿಯೇಟರ್ ಬಿಟ್ಟಿದ್ರೆ ಇನ್ನೂ ಅಲ್ಲಿಂದ ನೋಡಿ ಖುಷಿ ಪಡ್ತಿದ್ವಿ. ಬಟ್ ದೂರ ಆಗುತ್ತೆ. ತುಂಬಾ ಕನ್ನಡ ಪಿಕ್ಚರ್ ಅಂದ್ರೆ ಇಂಥದ್ದೆಲ್ಲ ನಮ್ಗೆ ಇಷ್ಟ ಆಯ್ತು. ತುಂಬಾ ಚೆನ್ನಾಗಿದೆ. ಶ್ರುತಿ ಮೇಡಮ್ ಪರ್ಫಾರ್ಮೆನ್ಸ್ ಎಲ್ಲ ತುಂಬಾ ಚೆನ್ನಾಗಿದೆ. ರವಿಶಂಕರ್ ಸರ್ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಹೀರೋ. ಇನ್ನೂ ಚೆನ್ನಾಗಿ ಬೆಳಿಬೇಕು ಅಂತ ನಮ್ಗೆ ಆಸೆ. ಥ್ಯಾಂಕ್ ಯು ಸರ್. ಮೂವಿ ತುಂಬ ಚೆನ್ನಾಗಿದೆ. ಬಟ್ ಇರೋದು ಆ್ಯಕ್ಷನ್ ತುಂಬ ಇಷ್ಟ ಆಯಿತು. ಆಮೇಲೆ ತಾಯಿ ಸೆಂಟಿಮೆಂಟ್ ಸಿನಿಮಾ ತುಂಬ ಚೆನ್ನಾಗಿದೆ. ಓವರಾಲ್ ಸಿನಿಮಾ ತುಂಬ ಅಲ್ಟಿಮೇಟ್ ಆಗಿದೆ. ಬಟ್ ಈ ಥರ ಹೊಸಬರಿಗೆ ಒಳ್ಳೆ ಅವಕಾಶ ಸಿಗಲಿ. ನೆಕ್ಸ್ಟು ನಮ್ಮ ಕನ್ನಡ ಜನತೆ ಬಂದು ಥಿಯೇಟ್ರ್ ತುಂಬ ಸಿನಿಮಾ ನೋಡಲಿ. ಯಾಕಂದರೆ ಈ ಸಿನಿಮಾ ಓವರಾಲ್ ಎಲ್ಲ ಇದೆ. ಕೊರಿಯೋಗ್ರಫಿ ತುಂಬ ಚೆನ್ನಾಗಿದೆ. ಸಾಂಗ್ಸ್ ಇದ್ದಾವೆ. ಆಮೇಲೆ ಫೈಟು ಅಲ್ಟಿಮೇಟ್. ನನಗಂತೂ ಒಂಥರ ಗೂಡ್ಸ್ ಅಂತ ಬರ್ತಾಯಿತ್ತು ಆ್ಯಕ್ಷನ್ ನೋಡಬೇಕಾದ್ರೆ. ಬಟ್ ಡೈರೆಕ್ಟರ್ ಸರ್ ತುಂಬ ಚೆನ್ನಾಗಿ ಸ್ಕ್ರೀನ್ ಪ್ಲೇ ಮಾಡಿದ್ದಾರೆ ಸರ್. ಅದು ತುಂಬ ಚೆನ್ನಾಗಿದೆ. ನನಗೆ ಅದು ಎಲ್ಲೆಲ್ಲ ಒಂದು ಕಡೆ ನೋಡ್ತಾ ಇದ್ರೆ ಒಂಥರ ಗೂಡ್ಸ್ ಅಂತ ಬರ್ತಾಯಿತ್ತು. ಒಂಥರ ಏನಾಗ್ತದೆ ಅಂದರೆ ಸ್ವಲ್ಪ ಸಣ್ಣ ಪುಟ್ಟ ಅಲ್ಲಲ್ಲಿ ಸ್ವಲ್ಪ ಕನ್ಫ್ಯೂಸ್ ಇತ್ತು. ಬಟ್ ಆದರೂ ಓವರಾಲ್ ಸಿನಿಮಾ ನನಗೆ ಇಷ್ಟ ಆಯಿತು. ಫೈನಲಿ ಚೆನ್ನಾಗಿತ್ತು. ಪಿಕ್ಚರ್ಸ್ ತುಂಬ ಚೆನ್ನಾಗಿತ್ತು. ಕಾಲೇಜ್ ಸ್ಟೋರಿ, ಫಿಲಮ್ ಸ್ಟೋರಿ ಎಲ್ಲ, ಕಾಲೇಜು ಸ್ಕೂಲ್ ಸ್ಟೋರಿ ಎಲ್ಲ ಸಖತ್ತಾಗಿತ್ತು. ತುಂಬ ಚೆನ್ನಾಗಿ ಇಷ್ಟ ಆಯಿತು. ಇಷ್ಟ ಆಯ್ತು ಅದು ಲಾಸ್ಟ್ ಸೀನ್ ಇಷ್ಟ ಆಯಿತು. ಫಸ್ಟ್ ಸೀನು ಅದೆಲ್ಲ ಇಷ್ಟ ಆಯಿತು. ಇವಾಗ ಫಸ್ಟ್ ವೀಕು ನಾವು ಒಂದು 80 ಥಿಯೇಟರ್ಸ್ ರಿಲೀಸ್ ಮಾಡಿದ್ವಿ. ಸೆಕೆಂಡ್ ವೀಕಲ್ಲಿ ನಮ್ಮ ನಾರ್ತ್ ಕರ್ನಾಟಕ, ಹಳೆ ಮೈಸೂರು ಅಲ್ಲಿ ಒಂದು 10-15 ಥಿಯೇಟ್ರು, ಉತ್ತರ ಕರ್ನಾಟಕ ಒಂದು 10 ಥಿಯೇಟ್ರ್ ರನ್ ಹೋಗ್ತಾ ಇದೆ ಸಿನಿಮಾ. ಬಟ್ ಇವಾಗ ಇಲ್ಲಿ ಬೆಂಗಳೂರಲ್ಲಿರೋ ಆಡಿಯನ್ಸು ನನಗೆ ಕೇಳ್ತಾ ಇದ್ದಾರೆ ತುಂಬ ಜನ. ನಾವು ಯಶವಂತಪುರದಿಂದ ಬರ್ತಾ ಇದ್ದೀವಿ, ಯಲಹಂಕದಿಂದ ಬರ್ತಾ ಇದ್ದೀವಿ, ಬೆಂಗಳೂರಲ್ಲಿ ನೀವು ಸಿಂಗಲ್ ಸ್ಕ್ರೀನ್ಗೆ ಎಲ್ಲ ಕಡೆನೂ ರಿಲೀಸ್ ಮಾಡಿ ಅಂತ ಡಿಮಾಂಡ್ ಬರ್ತಾ ಇದೆ. ಬಟ್ ಎಷ್ಟು ಸಾಧ್ಯನೋ ಅಷ್ಟು ಟ್ರೈ ಮಾಡ್ತಾ ಇದ್ದೀವಿ. ಫ್ಯೂಚರ್ ನೆಕ್ಸ್ಟ್ ವೀಕು ಬೆಂಗಳೂರಲ್ಲಿ ಎಲ್ಲ ಕಡೆನೂ ಒಂದೊಂದು ಶೋನ ಅರೇಂಜ್ ಮಾಡ್ತಾ ಇದ್ದೀವಿ. ಟ್ರೈ ಮಾಡ್ತಾ ಇದ್ವಿ, ಪ್ರಯತ್ನ ಪಡಬೇಕು. ತುಂಬ ಸಿನಿಮಾಗಳು ಬರ್ತಾ ಇದ್ದಾವೆ, ದೊಡ್ಡ ದೊಡ್ಡ ಸಿನಿಮಾಗಳು ಬರ್ತಾ ಇದ್ದಾವೆ. ಅದ್ರ ಮಧ್ಯದಲ್ಲಿ ನಮಗೇನಾದರೂ ಮುಂದಿನ ವಾರದಿಂದ ಒಂದೊಂದು ಶೋ ಸಿಂಗಲ್ ಸ್ಕ್ರೀನ್ಗೆ ಎಲ್ಲ ಏರಿಯಾದಲ್ಲಿ, ಬನಶಂಕರಿ ಇರ್ಬೋದು, ಸುಂಕದಕಟ್ಟೆ ಇರ್ಬೋದು, ಕಾಮಾಖ್ಯ ಇರ್ಬೋದು, ಇನ್ನು ಯಲಹಂಕ ಇರ್ಬೋದು, ಆ ಕಡೆಯಿಂದ ಎಲ್ಲ ಡಿಮಾಂಡ್ ಇದೆಲ್ಲ. ಒಂದೊಂದು ಸ್ಕ್ರೀನ್ನ ನಮ್ಮ ಪ್ರೊಡ್ಯೂಸರ್ ಹತ್ರ ಡಿಸ್ಕಷನ್ ಮಾಡಿ, ಡಿಸ್ಟ್ರಿಬ್ಯೂಟರ್ ಹತ್ರ ಡಿಸ್ಕಷನ್ ಮಾಡಿ ಟ್ರೈ ಮಾಡೋ ಪ್ರಯತ್ನದಲ್ಲಿದ್ದೀನಿ. ಸಾಧ್ಯ ಆಗುತ್ತೆ ಅನ್ನೋ ಅನಿಸಿಕೆ ಇದೆ. ಟ್ರೈ ಮಾಡ್ತೀನಿ, ನೋಡೋಣ ಎಲ್ಲ ಕಡೆ ರಿಲೀಸ್ ಮಾಡೋಕ್ಕೆ. ನೋಡಿ, ಈ ನಮ್ಮ ಸೂರ್ಯ ದಿ ಪವರ್ ಆಫ್ ಲವ್ ಸಿನಿಮಾನ ಕಾಲೇಜ್ ಸ್ಟೂಡೆಂಟ್ ಸ್ಟೋರಿ ಇದೆ, ಸ್ಕೂಲ್ ಲವ್ ಸ್ಟೋರಿ ಇದೆ, ಅದೇನೇ ವುಮೆನ್ ಟ್ರಾಫಿಕ್ಕು, ಇನ್ನೊಂದು ಫೈಟ್ಸು, ಸಾಂಗ್ಸು, ಅದಕ್ಕೆ ತಕ್ಕ ಹಾಗೆ ಪ್ರತಿಯೊಂದನ್ನು ನಿಮಗೆ ಈ ಮ್ಯಾಟ್ರ್ ಈ ಸಬ್ಜೆಕ್ಟ್ ಇದರಲ್ಲಿ ಇಲ್ಲ ಅಂತಲ್ಲ, ಪ್ರತಿಯೊಂದು ವಿಚಾರವಾಗಿಯೂ ಈ ಸಿನಿಮಾದಲ್ಲಿ ಸಬ್ಜೆಕ್ಟ್ ಇದೆ. ನೀವು ನೋಡಕ್ಕೆ ಬಂದರೆ ನೋಡಿ, ನೀವು ಒಂದು 100-200 ರೂಪಾಯಿ ಕೊಟ್ಟು ಒಂದು ಟಿಕೆಟ್ ತೊಗೊಂಡು ಸಿನಿಮಾ ನೋಡಿದ್ರೆ ನಿಮ್ಗೆ ಖಂಡಿತ ಬೇಜಾರಾಗಲ್ಲ. ತುಂಬ ಎಲ್ಲ ರಿವ್ಯೂಸ್ಗಳು ಎಲ್ಲರ ಕಡೆಯಿಂದನೂ ಒಳ್ಳೆ ಪಾಸಿಟಿವ್ ರೆಸ್ಪಾನ್ಸ್ ಬರ್ತಾ ಇದೆ. ಅದಕ್ಕೆ ತಕ್ಕ ಹಾಗೆ ಸಿನಿಮಾನ ನಾವು ಇನ್ನೂ ನಿಮ್ಗೆ ತಲುಪಿಸೋಕ್ಕೆ ಎಷ್ಟು ಸಾಧ್ಯನೋ ಅಷ್ಟು ಪ್ರಯತ್ನ ಮಾಡ್ತೀವಿ. ಎಲ್ಲರಿಗೂ ತುಂಬ ಇಷ್ಟ ಆಗೋ ಥರದ ಕಂಟೆಂಟ್ ಇದು. ಸರ್, ಹೇಗೆ ಅನಿಸ್ತಾ ಇದೆ ಜನರ ಮಧ್ಯೆ ನಿಮ್ದು ಸಿನಿಮಾ ನೋಡೋದಕ್ಕೆ? ಫಸ್ಟ್ ಆಫ್ ಆಲ್ ಖುಷಿ ಆಗ್ತಾ ಇದೆ. ಆಮೇಲೆ ಫಸ್ಟ್ ಸಿನಿಮಾ ನಂದು ಸೆಕೆಂಡ್ ವೀಕ್ ಹೋಗ್ತಾ ಇದೆ ಅಂತ ಇನ್ನೂ ಖುಷಿ ಆಗ್ತಾ ಇದೆ. ಸೊ ಇಡೀ ಎಂಟೈರ್ ಕರ್ನಾಟಕದಲ್ಲಿ ಎಲ್ಲ ಆಡಿಯನ್ಸು ಕೂಡ ತುಂಬ ಸಪೋರ್ಟ್ ಮಾಡ್ತಾ ಇದ್ದಾರೆ. ಆಮೇಲೆ ಅವ್ರ ಕಡೆಯಿಂದ ಪಾಸಿಟಿವ್ ರೆಸ್ಪಾನ್ಸ್ ಬರ್ತಾ ಇದೆ. ಸೊ ಇದೇ ಥರ ನಮ್ಮ ಇದು ಪ್ರತಿಯೊಂದು ಸಿನಿಮಾ ಇವಾಗ ಡೈರೆಕ್ಟರ್ ಸರ್ ಹೇಳ್ದಂಗೆ ಇಡೀ ಕರ್ನಾಟಕದಲ್ಲಿ ನೆಕ್ಸ್ಟ್ ವೀಕು ಇನ್ನಷ್ಟು ಥಿಯೇಟರ್ಗಳು ಸಿಕ್ಕು ಇನ್ನೂ ರಿಲೀಸ್ ಆಗುತ್ತೆ ಅಂತ ಇನ್ನೂ ಖುಷಿ ಆಗುತ್ತೆ ಸರ್. ಅದೇ ಆಡಿಯನ್ಸ್ ಸಪೋರ್ಟ್ ಮಾಡಬೇಕು. ಆಮೇಲೆ ಪ್ಲಸ್ ಮೀಡಿಯಾವ್ರು ನೀವು ಎಲ್ಲರೂ ಸಪೋರ್ಟ್ ಮಾಡಿದ್ರೆ ಇನ್ನೂ ಖುಷಿ ಆಗುತ್ತೆ ಸರ್. ಅಲ್ಲಿ ಸರ್ ಪ್ರತಿಯೊಬ್ಬರು ನೋಡ್ಬೋದು. ಅಂದರೆ ಬರೀ ಫ್ಯಾಮಿಲಿ ಮೂವಿ ನೋಡಬೇಕು ಅಂತ ಇಲ್ಲ, ಅಥವಾ ಬರೀ ಲವರ್ಸ್ ನೋಡಬೇಕು ಅಂತ ಇಲ್ಲ, ಆರ್ ಏಜಡ್ ಇರ್ತಾರಲ್ವ ಸರ್ ಪರ್ಸನು, ಅವ್ರು ನೋಡಬೇಕು ಅಂತ ಇಲ್ಲ, ಪ್ರತಿಯೊಬ್ಬರು ನೋಡ್ಬೋದು. ಅಂದರೆ 10 ಏಜಿಂದ ಸರ್ 65, 70, 80, 90ವರೆಗೂ ಪ್ರತಿಯೊಬ್ಬರು ನೋಡ್ಬೋದು ಈ ಸಿನಿಮಾ ಸರ್. ಎಲ್ಲರಿಗೂ ನಮಸ್ಕಾರಗಳು. ನಮ್ಮ ಕರ್ನಾಟಕದ ಜನತೆಗೆ ಒಂದು ಒಳ್ಳೆಯ ಸೂರ್ಯ ದ ಪವರ್ ಆಫ್ ಪಿಕ್ಚರ್ ಇವನ್ನು ತೆಗೆದಿದ್ದಾರೆ ನಮ್ಮ ಸಾಗರ್ ದಾಸ್ ಅವರು. ಒಳ್ಳೆಯ ಕಥೆ ಇದೆ, ಭಾಳ ಚೆನ್ನಾಗಿ ಬರೆದಿದ್ದಾರೆ ಅವರು. ಪ್ರತಿಯೊಂದು ಈ ಪಿಕ್ಚರ್ನಲ್ಲಿ ಮೂಡಿ ಬಂದಿದೆ. ಒಂದು ತಾಯಿಯ ಸೆಂಟಿಮೀಟರು, ಮಗನ ಸೆಂಟಿಮೀಟರು, ಮತ್ತು ಇನ್ನೊಂದು ಸ್ಕೂಲು, ಕಾಲೇಜು,
ಮತ್ತು ಇನ್ನೊಂದು ಇದರಲ್ಲಿ ಒಂದು ರವಿಶಂಕರ್ ಅವರ ಆ್ಯಕ್ಟಿಂಗು ಮತ್ತು ಸೂರ್ಯನ ಆ್ಯಕ್ಟಿಂಗು ಮತ್ತು ಇನ್ನೊಂದು ಪ್ರಮೋದ್ ಶೆಟ್ಟಿ ಅವರು ಮತ್ತು ರವಿಶಂಕರ್ ಅವರು, ಕಡ್ಡಿಪಟ್ಟಿ ಚಂದ್ರು ಅವರು ಇಷ್ಟು ಚೆನ್ನಾಗಿ ಮಾಡಿದ್ದಾರೆ ಸರ್. ನಾನು ಫಸ್ಟ್ ಟೈಮ್ ಈ ಥರ ಪಿಕ್ಚರ್ ನೋಡಿದ್ದೇನೆ. ನನಗೆ ಭಾಳ ಸಂತೋಷ ಆಗ್ತಾ ಇದೆ. ಇದೇ ಥರ ಎಲ್ಲ ನಮ್ಮ ಕರ್ನಾಟಕದ ಜನರು ಎಲ್ಲರೂ ನೋಡಿ ಸಂತೋಷ ಪಡಿ. ಈ ಒಂದು ಕನ್ನಡ ಪ್ರೇಮಿಗಳಿಗೆ ನಾವು ಒಂದು ಕಲಾಕಾರರಿಗೆ ಒಂದು ಪ್ರೋತ್ಸಾಹ ಕೊಡಿರಿ. ಒಳ್ಳೆಯ ಆ್ಯಕ್ಟರ್ ಇದ್ದಾರೆ ಈ ನಮ್ಮ ಪಿಕ್ಚರ್ನಲ್ಲಿ. ಹೊಸಬರಿಗೆ ಅವಕಾಶ ಕೊಟ್ಟಿದ್ದಾರೆ. ಹೊಸಬರು ಇಷ್ಟು ಚಂದ ಮಾಡಿದ್ದಾರೆ. ಹೀರೋಯಿನಿ ಮತ್ತು ಹೀರೋನು ಭಾಳ ಚೆಂದಾಗಿ ಮಾಡಿದ್ದಾನೆ. ಅದಕ್ಕೆ ಎಲ್ಲರಿಗೂ ಈ ಪಿಕ್ಚರನ್ನು ಬಂದು ನೋಡಿ ಅಂತ ನಮ್ಮ ಕರ್ನಾಟಕ ಜನರಿಗೆ ನಮಸ್ಕರಿಸುತ್ತೇನೆ.